ಸರ್ ಎಂಟ್ರಿ ಇಲ್ವಾ? ಏನಾಗಿದೆ ಸರ್? ಹೌದಾ? ಓಕೆ. ಏನಾಗಿದೆ ಅಲ್ಲಿ? ಹೌದಾ? ಹೌದಾ? ಓಕೆ, ಥ್ಯಾಂಕ್ ಯು ಅಣ್ಣ. ಇಲ್ಲೊಂದು ಸಣ್ಣ ಜಾಗ ಚೆನ್ನಾಗಿರಂಗಿದೆ, ಅಲ್ಲೇ ಮಾಗಿ ಮಾಡ್ಕೊಂಡು. Started as a whisper, message from a new world I'd never known. Something about it felt like it'd been waiting my whole life. Is this home? I can hear each sound calling my name, and I feel angels around when I start to. ಸೊ ಟೈಮ್ ಈಗ 9 o'clock. ಜಾಗ ಎಲ್ಲ ನಿಲ್ಲಿಸಿ ಇಲ್ಲಿ ಮ್ಯಾಗಿ ಮಾಡಿದ್ವಿ. ಸೊ ಫುಲ್ ಕ್ಲೀನ್ ಮಾಡಿದ್ದೀನಿ, ಏನು ಗಲೀಜಿಲ್ಲ, ಪ್ಲಾಸ್ಟಿಕ್ ಆಗಲಿ ಏನಾಗಲಿ ಏನೂ ಹಾಕಿಲ್ಲ. ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಿದೆ, ಈಗ ಹೊಡ್ತಾ ಇದ್ದೀವಿ. ಜಾಗ ಸಖತ್ ಪೀಸ್ಫುಲ್ ಆಗಿದೆ. ಇದು ಲಾನ್ ಕಲ್ಟಿವೇಷನ್ನು. ಇದು ಲಾನನ್ನು ಇಲ್ಲಿ ಬೆಳೆಸಿ ಕಟ್ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ. ಇಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ವ್ಲಾಗು ಸ್ವಲ್ಪ ಮೈಕು ಲೂಸ್ ಆಗಿ ಏನೂ ರೆಕಾರ್ಡ್ ಆಗಿಲ್ಲ. ಸೊ ಅದನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್. ನಾವೀಗ ಕನಕಪುರ ರೋಡಿಂದ ಸ್ವಲ್ಪ ಒಳಗಡೆ ಟಿ ಕೆ ಫಾಲ್ಸಿಗೆ ಹೋಗೋ ರೋಡಲ್ಲಿದ್ದೀವಿ. ಇಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ಆಡಿಯೋ ಸರಿಯಾಗಿ ರೆಕಾರ್ಡ್ ಆಗಲಿಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಇಲ್ಲಿ ಬಂದು ನಿಲ್ಲಿಸಿ ಒಂದು 2 hours ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ಇಲ್ಲಿ ಮ್ಯಾಗಿ ಎಲ್ಲ ಮಾಡಿದ್ವಿ ನೋಡಿ, ಏನು ಸಖತ್ತಾಗಿದೆ ಜಾಗ ಇದು. ಇಲ್ಲೊಂದು ಮರ, ದೊಡ್ಡ ಮರ ಇದೆ, ಮರದ ಕೆಳಗಡೆ ನೆರಳಲ್ಲಿ ಅಡುಗೆ ಮಾಡ್ಕೊಂಡು ತಿಂದ್ವಿ. ನನ್ನ ಫ್ರೆಂಡ್ ಸುಭಾಷ್ ಇದ್ದಾನೆ ಜಾವಾ 42 ಅಲ್ಲಿ. ಬೇರೆ ಫ್ರೆಂಡ್ಸ್ ಯಾರು ಜಾಯ್ನ್ ಆಗಿಲ್ಲ, ಎಲ್ಲ ಬ್ಯುಸಿ ಇದ್ದರು. ನಾವಿಬ್ಬರೇ ಬಂದ್ವಿ ಇವತ್ತು ಟಿ ಕೆ ಫಾಲ್ಸ್ ಹತ್ರ ಬಂದಿದ್ವಿ. ನಮ್ಮ ಮನೆಯಿಂದ ಒಂದು 30 kilometers, ಗೊತ್ತಿರುತ್ತೆ ತುಂಬ ಜನಕ್ಕೆ, ಟೂರಿಸ್ಟ್ ಪ್ಲೇಸೇ ಅದು. ಇವತ್ತು ಸ್ವಲ್ಪ ದೂರ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಕೆಲಸಗಳಿತ್ತು. ಹಾಗಾಗಿ ಇದಕ್ಕೆ ಹತ್ರ ಹೋಗ್ಬಿಟ್ಟು ಬಂದ್ಬೇಡ ಅಂತ ಬಂದ್ವಿ. ಟಿ ಕೆ ಫಾಲ್ಸು ಗೌರ್ಮೆಂಟ್ ಕಡೆಯಿಂದ ಕ್ಲೋಸ್ ಆಗಿದೆ. ಸೊ ಯಾರು ಬರ್ತಾ ಇದ್ದರೆ ಅವಾಯ್ಡ್ ಮಾಡಿ. ಅದು ಏನಕ್ಕೆ ಅಂತ ಏನೂ ಹೇಳಲಿಲ್ಲ. ಅಲ್ಲೊಂದು ಬ್ಯಾರಿಕೇಡ್ ಹಾಕಿ ಒಬ್ಬರು ಆಫೀಸರ್ ಇದ್ದರು. ಸುಮಾರು ದಿನದಿಂದ ಕ್ಲೋಸ್ ಆಗಿರೋಂಗೆ ಇದೆ ಅದು. ನೋಡಿದ್ರೆ ತುಂಬ ಜನ ಬರ್ತಾರೆ. ಟಿ ಕೆ ಫಾಲ್ಸ್ ಸ್ವಲ್ಪ ಪಾಪ್ಯುಲರ್ ಪ್ಲೇಸೇ ಅದು. ಸೊ ಯಾರು ಬರ್ತಾ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಬೆಳಗ್ಗೆ ಒಂದು 6:30 ಹೊರಟಿದ್ವಿ ಮನೆಯಿಂದ. ದಾರಿಲೇ ಒಂದು ಕಡೆ ಮೈಸೂರು ರೋಡಲ್ಲಿ ಒಂದು ಶಾರ್ಟ್ ಟೀ ಬ್ರೇಕ್ ತೊಗೊಂಡು ಇಲ್ಲಿಗೆ ಬಂದಿದ್ವಿ. ಆಡಿಯೋ ಸ್ವಲ್ಪ ಗೋಪ್ರೋ ಅಡಾಪ್ಟರ್ದು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತೆ, ನಾನು ನೋಡೇ ಇಲ್ಲ. ಹಂಗಾಗಿ ಆಡಿಯೋ ಏನೂ ರೆಕಾರ್ಡ್ ಆಗಿಲ್ಲ ಬಂದಿದ್ದು. ಅದು ವೇಸ್ಟು, ಫುಟೇಜ್ ಏನೂ ಯೂಸ್ ಆಗೋಲ್ಲ. ವಿಂಡ್ ಬ್ಲಾಸ್ಟ್ ಸೌಂಡ್ ಬರುತ್ತೆ ಅಷ್ಟೇ. ಅದು ವಿಂಡಿಂದು ಸರಿಯಾಗಿ ಹೊಡೆದಿರುತ್ತೆ, ಅದು ಅಷ್ಟೇ ಸೌಂಡ್ ರೆಕಾರ್ಡ್ ಆಗಿರುತ್ತೆ. ಟಿ ಕೆ ಫಾಲ್ಸಿಗೆ ಒಂದು 3 years ಕೆಳಗೆ ಬಂದಿದ್ದೆ. ಅವಾಗ ಈ ಬೈಕ್ ಇರಲಿಲ್ಲ, ಇದು ಇತ್ತು, ಬುಲೆಟ್ ಇತ್ತು, ಕ್ಲಾಸಿಕ್ 350 ಇತ್ತು. ಕ್ಲಾಸಿಕ್ 350 ಬಂದಿದ್ವಿ ನಾನು ಬಾಯ್ಸು. ಅದರಲ್ಲಿ ಒಂದು ಓಸ್ತಿ ಬಂದಾಗ ಒಂದು ರೋಡ್ ಬೇರೆ ಥರದೊಂದು ಸಿಕ್ಕಿತ್ತು, ಸಖತ್ತಾಗಿತ್ತು ಆ ರೋಡು. ಆ ರೋಡಲ್ಲಿ ನಿಲ್ಲಿಸಿ ಫೋಟೋಗಳು ತೊಗೊಂಡಿದ್ವಿ. ಈಗ ಮೊನ್ನೆ ಹಳೇದು ಯಾವುದೋ ಫೋಟೋ ನೋಡ್ತಾ ಅದು ಸಿಕ್ತು, ಆ ಫೋಟೋ 3 ವರ್ಷ ಕೆಳಗಡೆ ಅದು. ಹಾಗಾಗಿ ಅದನ್ನು ಮತ್ತೆ ಹೋಗೋಣ ಅಂತ ಇವತ್ತು ಅದಕ್ಕೆ ಬಂದ್ವಿ. ಮನೆಯಿಂದ ಹತ್ರ ಇತ್ತಲ್ಲ, ನಮ್ಮ ಮನೆಯಿಂದ ಒಂದು 30 kilometers ಅಷ್ಟೇ ಇದು. ಹತ್ರ ಆಗುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ನೋಡಿ ಇಲ್ಲೆಲ್ಲ ಲಾನ್ ಕಲ್ಟಿವೇಷನ್ ಇದು. ಇಲ್ಲೆಲ್ಲ ಲಾನ್ ಕಟ್ ಮಾಡಿ ಸೆಲ್ ಮಾಡ್ತಾರೆ ಆಮೇಲೆ, ಫುಲ್ ಗ್ರೋತ್ ಆದಮೇಲೆ. ಇದು ಆ್ಯಕ್ಚುಲಿ ಲೆವೆಲಲ್ಲಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಒಂದೇ ಇದ್ರಲ್ಲಿ ಮಾಡಿದ್ದಾರೆ. ಎರಡು ಕಡೆನೂ ಲಾನ್ ಇದೆ. ಈಗ ನಮ್ಮ ಮನೆಗೆ ಹಾಕಿದ್ದೀನಿ ಮ್ಯಾಪು 25. ಇವಾಗ ರೋಡೇ ಇಲ್ಲಲ್ಲ, ಈಗ ಹೋಗ್ಬೇಕು. ಸ್ವಲ್ಪ ಆಫ್ ರೋಡ್ ಇದೆ. ಇದರಲ್ಲಿ ಮ್ಯಾಪ್ಸಲ್ಲಿ 2 wheelers ಅಂತ ಹಾಕಿದ್ರೆ ಇದೇ ಥರ ರೋಡ್ಗಳೇ ತೋರಿಸ್ಬಿಡೋದು ಸುಮಾರು ಸತಿ. ಕಾರ್ ಅಂತ ಹಾಕಿದ್ರೆ ಕ್ಲೀನಾಗಿ ಒಳ್ಳೆ ರೋಡ್ ಮೇಲೆ ಕರ್ಕೊಂಡು ಹೋಗುತ್ತೆ. ಆದರೂ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಇದರಲ್ಲಿ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ. ಈಗ ಈ ಹಳ್ಳಿಯಲ್ಲೂ ಇರೋರು ಜನನೂ ಇದೇ ರೋಡೇ ತೊಗೋಬೇಕನ್ಸುತ್ತೆ, ಬೇರೆ ಯಾವುದು ರೋಡ್ ಕಾಣಿಸ್ತಾ ಇಲ್ಲ. ಇಲ್ಲಿಂದ ದೊಡ್ಡ ರೋಡ್ ಇದೆ.
ಇದೆಲ್ಲ ಫುಲ್ ಕಾಂಕ್ರೀಟ್ ರೋಡ್ಗಳು ಮಾಡಿಬಿಟ್ಟಿದ್ದಾರೆ. ಲೆಫ್ಟು ಟೀ ಇನ್ನೊಂದ್ಸತಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಕನಕಪುರ ಮೇನ್ ರೋಡ್ ಬರುತ್ತೆ. ಕನಕಪುರ ಮೇನ್ ರೋಡಲ್ಲಿ ಅದರ ಒಂದು ದರ್ಶನಿಲಿ ಇನ್ನೊಂದು ಸ್ಮಾಲ್ ಟೀ ಬ್ರೇಕ್ ತೊಗೊಂಡು ಮನೆ ಕಡೆ ಹೋಗ್ತೀವಿ. ಕನಕಪುರ ರೋಡ್ ಬಂದು ರೀಚ್ ಆದ್ವಿ. ಈ ರೋಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತಪ್ಪ. ಇದು ಮುಂದೆ ಸ್ವಲ್ಪ ದೂರದಲ್ಲಿ, ಆಮೇಲೆ ಹಿಂದೆ ಅಲ್ಲಿ ಇಲ್ಲಿ ಡಬಲ್ ರೋಡ್ ಮಾಡಿದ್ದಾರೆ. ಡಬಲ್ ರೋಡ್ ಇದ್ದ ಕಡೆ ಮಾತ್ರ ಸ್ವಲ್ಪ ಈಸಿ ಇರುತ್ತೆ, ಮಿಕ್ಕಿದ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್. ಇದು ಯಾವಾಗ ಬಂದರೂ ಟ್ರಾಫಿಕ್ ಇರುತ್ತೆ ಈ ರೋಡಲ್ಲಿ. ಆಮೇಲೆ ರೋಡ್ಗಳೂ ಸರಿ ಇಲ್ಲ. ಒಂದು ಸ್ವಲ್ಪ ಸೆಕ್ಷನ್ಗಳು ಚೆನ್ನಾಗಿದೆ, ಅದು ಬಿಟ್ಟರೆ ಅದಾದಮೇಲೆ ಫುಲ್ ಗುಂಡಿಗಳೇ. ಅದ್ರ ಮೇಲೆ ಹಂಪ್ಗಳು ತುಂಬ ಹಾಕಿದ್ದಾರೆ ಈ ರೋಡಲ್ಲಿ. ಸ್ಪೀಡ್ ಬ್ರೇಕರ್ಸು ಸಿಕ್ಕಾಪಟ್ಟೆ ಇದೆ. ಇದೊಂದು ಯಾವುದೋ ಹೋಟೆಲ್ ಸಿಕ್ತು, ವೆಜ್ ಗೇಟ್ ರೆಸ್ಟೋರೆಂಟ್. ಚೆನ್ನಾಗಿರೋಂಗಿದೆ. ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ. ಇಲ್ಲೂ 10-15 ಮಿನಿಟ್ಸ್ ಆಗುತ್ತೆ. ಥ್ಯಾಂಕ್ ಯು ಅಂಕಲ್. ಕುತ್ಕೊಳಕ್ಕೆ ಚೆನ್ನಾಗಿದೆ ಇಲ್ಲೇ. ಬೈಕ್ ನೋಡ್ಕೊಂತ ಟೀ ಕುಡಿಬೋದು. ಒಂದು ಡೆಲಿಷಿಯಸ್ ಕಾಫಿ ಬ್ರೇಕ್ ಆಯಿತು. ಜಾಗ ಸಖತ್ತಾಗಿ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ರೂಮ್ಸ್ ಇದ್ದಾವೆ, ಕೆಳಗಡೆ ರೆಸ್ಟೋರೆಂಟು. ಇಲ್ಲಿ ಓಪನಿಂಗ್ ಎಲ್ಲ ಓಪನ್ ಮಾಡಿದ್ದಾರೆ, ಓಪನ್ ಡೈನಿಂಗು. ರಾತ್ರಿ ಸಂಜೆ ಟೈಮಲ್ಲೂ ಸಖತ್ತಾಗಿರುತ್ತೆ ಇಲ್ಲಿ. ಪ್ಯಾಲೇಸ್, ವೈಷ್ಣವಿ ಪ್ಯಾಲೇಸ್ ಅಂತ ಹೆಸರಿಟ್ಟಿದ್ದಾರೆ. ಸ್ವಲ್ಪ ಹಂಗೆ ಆ್ಯಂಟಿಕ್ ಸ್ಟೈಲಲ್ಲಿ ಮಾಡಿದ್ದಾರೆ. ರಾತ್ರಿ ಇದೆಲ್ಲ ಲೈಟ್ಸ್ ಎಲ್ಲ ಏನು ಕಾಣ್ತಿದೆ, ಲೈಟ್ಸ್ ಎಲ್ಲ ಹಾಕ್ತಾರೇನೋ. ಚೆನ್ನಾಗಿದೆ ಜಾಗ. ಕಾಫಿನೂ ಸಖತ್ತಾಗಿತ್ತು. ನನ್ನ ಫೋನು ಬ್ಯಾಟ್ರಿ ಖಾಲಿ ಆಗೋಯ್ತು. ನನ್ನ ಫ್ರೆಂಡಿನ ಫೋನಲ್ಲಿ ಹಾಕಿದ್ದೀನಿ ಮ್ಯಾಪು. ಮ್ಯಾಪ್ ಏನು ಜಾಸ್ತಿ ಏನು ಬೇಡ, ಆದರೆ ಒಳಗಡೆ ಕನಕಪುರದಿಂದ ಒಳಗಡೆ ಒಂದು ಶಾರ್ಟ್ಕಟ್ ಇದೆ, ಅದೊಂದು ರೋಡ್ ಗೊತ್ತಾಗಲ್ಲ ಅಷ್ಟೇ. ಅದು ಗೊತ್ತಾದ್ಮೇಲೆ ಆಫ್ ಮಾಡ್ಬಿಡ್ಬೋದು, ಮ್ಯಾಪ್ ಏನು ಅವಶ್ಯಕತೆ ಇಲ್ಲ. ನನಗೀಗ ಈ ಮೊಬೈಲ್ ಹೋಲ್ಡರ್ ಜೊತೆ ವಿತ್ ಚಾರ್ಜರ್ ಬರುತ್ತಲ್ಲ, ಅದನ್ನೇ ತೊಗೊಬೇಕಿತ್ತು ಅಂತ ಈಗ ಅನಿಸ್ತಾ ಇದೆ. ಅದು ತುಂಬ ಹೆಲ್ಪ್ ಆಗ್ತಿತ್ತು ಅದು. ನಾನು ಅದು ಮತ್ತೆ ಇದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರಲ್ವ, ಮತ್ತೆ ವ್ಯಾರಂಟಿ ಏನಾರ ರಿವೋಕ್ ಆಗಿಬಿಡುತ್ತೆ ಅಂತ ನಾನು ಅದನ್ನು ಪ್ರಿಫರ್ ಮಾಡಲಿಲ್ಲ. ಆದರೆ ಈಗ ಅನಿಸ್ತಿದೆ ಅದು ಇದಿದೆ, ತುಂಬ ಹೆಲ್ಪ್ ಆಗ್ತಿತ್ತು. ಲಾಂಗ್ ಹೊಡಿತಾನು ಫೋನ್ ಅನ್ನಿಸ್ತಿದ್ದು ಬೇಗ ಖಾಲಿ ಆಗುತ್ತೆ ಚಾರ್ಜು. ಇಲ್ಲಿ ಹಾಕ್ಬಿಟ್ರೆ ಬೇಗ ಚಾರ್ಜ್ ಆಗುತ್ತೆ. ಇವತ್ತು ಇಟ್ ವಾಸ್ ಮೋರ್ ಆಫ್ ಅ ರಿಲ್ಯಾಕ್ಸಿಂಗ್ ರೈಡು. ಲಾಸ್ಟ್ ವೀಕು ಮಡಿಕೇರಿ ಹೋಗಿ ಬಂದ್ವಿ. ಆ ದಿನ ವ್ಲಾಗ್ಸ್ ನಡೀತಾ ಇದೆ. 2 ವ್ಲಾಗ್ ಹಾಕಿದ್ದೀನಿ. ಇವತ್ತಿಗೆ 2 ವ್ಲಾಗ್ಸ್ ಆಗಿದೆ. ಮೊನ್ನೆ ಒಂದು ಹಾಕಿದ್ದೆ ಅನಿಸುತ್ತೆ. ಇನ್ನೊಂದು 2 ವ್ಲಾಗ್ಸ್ ಬರುತ್ತೆ ಮಡಿಕೇರಿ ಸೀರೀಸಿಂದೆ. ಅದಾದಮೇಲೆ ಇದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಮಡಿಕೇರಿ ಸೀರೀಸಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಒಳ್ಳೆ ಫೀಡ್ಬ್ಯಾಕು, ಒಳ್ಳೆ ಸಪೋರ್ಟ್ ಸಿಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ. ನೆಕ್ಸ್ಟು ಈ ಮಂತ್ ಎಂಡು ಇನ್ನೊಂದು ಲಾಂಗ್ ರೈಡ್ ಪ್ಲ್ಯಾನ್ ನಡೀತಾ ಇದೆ. ಅದೊಂದು ಚೆನ್ನಾಗಿ ಬರುತ್ತೆ ಹೋದರೆ. ಎಲ್ಲ ನಡೀತಾ ಇದೆ ಇನ್ನೂ ಪ್ಲ್ಯಾನಿಂಗ್. ಅದು ರಿವೀಲ್ ಮಾಡ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನಂತ. ಟೈಮ್ ಈಗ 10 o'clock. ಬಿಸಿಲೇನು ಜಾಸ್ತಿ ಏನು ಬಂದಿಲ್ಲ ಇವತ್ತು. ಅದೇ ಮೋಡ ಕ್ಲೋಸ್ ಆಗಿದೆ. ಇಲ್ಲೇ ಲೆಫ್ಟು. ಈ ರೋಡು ಓಕೆ ಚೆನ್ನಾಗಿದೆ, ಆದರೆ ತುಂಬ ಸ್ಪೀಡ್ ಬ್ರೇಕರ್ಗಳಿದೆ ಈ ರೋಡಲ್ಲಿ. ನಾವು ಯೂಶ್ವಲಿ ತೊಗೊತೀವಲ್ಲ, ಅದು ಇನ್ನೂ ಸ್ವಲ್ಪ ದೂರ ಆಗುತ್ತೆ ಕನಕಪುರ ರೋಡಲ್ಲಿ. ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗಲೂ, ಕನಕಪುರ ರೋಡಲ್ಲಿ ಒಂದು ಕನೆಕ್ಷನ್ ಇದೆ, ತುಂಬ ಚೆನ್ನಾಗಿದೆ ಅಂತ. ನಮ್ಮ ಮನೆಯಿಂದ ಬಿಳಿಕಲ್ ರಂಗಸ್ವಾಮಿ ಬೆಟ್ಟಕ್ಕೆ ಎಲ್ಲ ಹೋದಾಗ ಆ ರೋಡ್ ತೊಗೊಂಡಿದ್ವಿ. ಅದು ಅಲ್ಟಿಮೇಟ್ ರೋಡ್ ಅದು. ಇದು ನೋಡಿ ಸ್ವಲ್ಪ ಟ್ರಾಫಿಕ್ಕು ಇರುತ್ತೆ, ಆಮೇಲೆ ಸ್ಪೀಡ್ ಬ್ರೇಕರ್ಗಳು ತುಂಬ ಇದೆ ರೋಡಲ್ಲಿ.
ನಾವು ಆ್ಯಕ್ಚುಲಿ ತೊಗೊಂಡಿರೋದು ಇದು ಒಂಥರ ಶಾರ್ಟ್ ಕಟ್ ಥರ ಇದು ಕನಕಪುರ ರೋಡ್ ಟು ಮೈಸೂರು ರೋಡು, ಇಲ್ಲಾಂದರೆ ಸುತ್ತಾಕೊಂಡು ಹೋಗ್ಬೇಕು, ಇಲ್ಲ ನೈಸ್ ರೋಡ್ ತೊಗೋಬೇಕು. ಇದೊಂಥರ ಶಾರ್ಟ್ ಕಟ್ ಥರ ಇದು. ಈ ರೋಡು ಚೆನ್ನಾಗಿದೆ, ಆದರೆ ಇದು ಸಿಕ್ಕಾಪಟ್ಟೆ ಸ್ಪೀಡ್ ಬ್ರೇಕರ್ಸ್ ಇದೆ ಈ ರೋಡಲ್ಲಿ. ಈ ಥರ ಕಾಂಪೌಂಡ್ ಥರ ಕಟ್ಟಿದ್ದಾರೆ. ರೈಡ್ ಚೆನ್ನಾಗಿತ್ತು ಇವತ್ತು, ಒಂಥರ ರಿಲ್ಯಾಕ್ಸಿಂಗ್ ರೈಡು. ಏನಾದರೆ 30 ಕಿಲೋಮೀಟ್ರ್ ಅಷ್ಟೇ ಅಲ್ವಾ, ಆದರೆ ರೈಡ್ ಮಾಡ್ದಂಗೆ ಏನು ಅನಿಸ್ತಾ ಇಲ್ಲ. ಬರೀ ಸಿಟಿ ಒಳಗಡೆ ಹೊಡೆದಂಗೆ ಆಯಿತು, ಅಷ್ಟೇನು ಇದಿರಲಿಲ್ಲ. ಆದರೆ ಜಾಗ ಚೆನ್ನಾಗಿದೆ ಅದು. ಈಗ ಟೈಮ್ ಕನ್ಸ್ಟೆಂಟ್ಸ್ ಇದ್ದಿದ್ರೆ ಆರಾಮಾಗಿ ಅಲ್ಲೋಗಿ ರಿಲ್ಯಾಕ್ಸ್ ಮಾಡ್ಬಿಟ್ಟು ಬರ್ಬೋದು. ಲೆಫ್ಟ್ ಬರ್ತೀಯಲ್ಲ, ಲೆಫ್ಟ್ ಬರ್ತೀಯಾ, ಸ್ಟ್ರೈಟ್ ಹೋಗ್ತೀಯಾ? ಸರಿ, ಹಂಗಿದೆ, ಹುಷಾರು. ಮನೆಗೆ ಹೋಗಿ ಮೆಸೇಜ್ ಹಾಕು, ನಾನು ಲೆಫ್ಟ್ ಹಿಂಗೆ ಓಡ್ತೀನಿ, ಹತ್ರ ಆಗುತ್ತೆ, ಹುಷಾರು. ಅವ್ನು ಸ್ಟ್ರೈಟ್ ಹೋಗ್ತಾನಂತೆ, ನಾನು ಯೂನಿವರ್ಸಿಟಿ ತೊಗೊತೀನಿ. ಬೆಂಗಳೂರು ಯೂನಿವರ್ಸಿಟಿ ನೋಡಿ ಏನು ಸಖತ್ತಾಗಿದೆ, ಮಳೆ ಬಂದು ಫುಲ್ ಗ್ರೀನು. ವಾಕಿಂಗಿಗೆ ತುಂಬ ಜನ ಬರ್ತಾರೆ ಸಂಡೇ ಮಾರ್ನಿಂಗ್ಸು, ಚೆನ್ನಾಗಿರೋದು ವಾಕ್ ಮಾಡೋಕ್ಕಿಲ್ಲಿ. ಆದರೆ ತುಂಬ ರೋಡ್ಗಳನ್ನ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ಹೋಗಂಗಿಲ್ಲ ಈಗ ನಾರ್ಮಲ್ ಪಬ್ಲಿಕ್ಕು. ಆಗ ಆ ರೋಡ್ಗಳು ತುಂಬ ಚೆನ್ನಾಗಿದೆ, ಹಳೆ ಮರಗಳು, ಫುಲ್ ಒಳಗಡೆ ಕಾಡು ರಸ್ತೆ ಥರ ಇದೆ. ಆದರೆ ಅದೆಲ್ಲ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಈಗ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗು ಸ್ವಲ್ಪ ಉಲ್ಟಂಪಲ್ಟ ಆಗುತ್ತೆ, ನೋಡ್ತೀನಿ, ಎಡಿಟಿಂಗಲ್ಲಿ ಮ್ಯಾನೇಜ್ ಮಾಡ್ತೀನಿ. ಹೋಗೋದು ಅದೇ ಆಡಿಯೋ ನನಗೆ ಅನ್ಸ್ದಂಗೆ ಏನೂ ರೆಕಾರ್ಡ್ ಆಗಿಲ್ಲ, ಅದು ಬರೀ ವಿನ್ ಬ್ಲಾಸ್ಟ್ ಅಷ್ಟೇ ಕೇಳಿಸುತ್ತೆ, ಏನೂ ಇಲ್ಲ. ಸೊ ಬರೋದು ಅಷ್ಟು ಫುಲ್ ವ್ಲಾಗ್ ಮಾಡಿದ್ದೀನಿ, ಹೇಗಾಗುತ್ತೆ ನೋಡೋಣ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಸರ್ ಏನಾಗಿದೆ ಸರ್? ಎಂಟ್ರಿ ಇಲ್ವಾ? ಏನಾಗಿದೆ ಸರ್? ಹೌದಾ? ಓಕೆ. ಗೌರ್ಮೆಂಟ್ ಕ್ಲೋಸ್ ಮಾಡಿಸಿದಂತೆ. ನಾನೇನೋ ಕ್ರೈಮ್ ಆಗಿದೆ ಅಂದ್ಕೊಂಡೆ, ಅವ್ರು ಹೇಳಿದ್ದು ನೋಡಿ ನಾನೇ ಕ್ರೈಮ್ ಏನೋ ಆಗಿದೆ ಅಂತ ಅಂದ್ಕೊಂಡೆ. ಕ್ರೈಮ್ ಆದಾಗ ಸ್ವಲ್ಪ ಟೆಂಪ್ರರಿ ಕ್ಲೋಸ್ ಮಾಡ್ತಾರಲ್ಲ, ಆ ಥರ ಅಂದ್ಕೊಂಡೆ. ಇದು ಮೋಸ್ಟ್ಲಿ ಗೌರ್ಮೆಂಟೇ ಏನೋ ಮಾಡಿ ಕ್ಲೋಸ್ ಮಾಡಿಸ್ತಾರೆ. ನೀರೇನಿರೋಲ್ಲ ಅಲ್ವಾ ಇಷ್ಟೊತ್ತಿಗೆ ಜಾಸ್ತಿ?